ಎಲ್ರು ನಮಸ್ಕಾರ, ಹೇಗಿದ್ರೆ ಎಲ್ರು? ನಾನು ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಾನು ಲಾಸ್ಟ್ ಟೈಮ್ ಮುನಾರ ಹೋಗಿದ್ದೆ. ಅದ್ರ ವಿಡಿಯೋ ನಾನು ಒಂದು ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇದು ಭಾಗ 2. ಇದನ್ನು ನೋಡಿ ಅಂಡ್ ಶೇರ್ ಮಾಡಿ. ಆ ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಬಂದ್ವಿ, ಟೆಂಟ್ ರೀಚ್ ಆದ್ವಿ. ಹೊರಗಡೆ ನೋಡಿದ್ರೆ ಟೆಂಟ್ ಎಲ್ಲ ಒದ್ದಾಗ್ಬಿಟ್ಟಿದೆ. ನೈಟ್ ಅಲ್ಲಿ ನಾವು ಒಂದ್ ಜಾಗದಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿ ನೇಚರ್ ನೋಡಕ್ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿದ್ವಿ, ಕಲರ್ ಕಲರ್ ಲೈಟ್ ಇತ್ತು. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡಿದ್ರು, ನಾನು ಕೂಡ ಎಂಜಾಯ್ ಮಾಡಿದ್ದೆ. ಇವತ್ತೊಂದ್ ದಿನ ಹೆಂಗೋಯ್ತಂತ ಬನ್ನಿ ನೋಡ. ಟೆಂಟ್ ಅಲ್ಲಿ ಅಂತ ನಾನು ಸಿಕ್ಕಾಪಟ್ಟೆ ಭಯ ಬಿದ್ದಿದ್ದೆ. ಏನಕ್ಕಪ್ಪ ಅಂದ್ರೆ ಅವತ್ತೆಲ್ಲರೂ ಮಲಗಿದ್ರು, ನಾನು ಮಲಗಿದ್ದೆ. ಸೊ ಜೋರಾಗಿ ಗಾಳಿ ಬೀಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಟೆಂಟ್ ಒಂಥರ ಸೇಕಿಂಗ್ ಆಗಕ್ ಸ್ಟಾರ್ಟ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಮೇಲ್ಗಡೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಹೊರಗಡೆ ನಾನು ಆ ಜಿಪ್ ಯಾರು ಓಪನ್ ಮಾಡಿದ್ರು ಗೊತ್ತಿಲ್ಲ. ಜಿಪ್ ಓಪನ್ ಮಾಡಿದ್ಮೇಲೆ ಒಳಗಡೆ ಥಂಡಿ ವಾತಾವರಣ, ಗಾಳಿ ಒಳಗಡೆ ಬರ್ತಾ ಇತ್ತು. ಸೊ ಅವತ್ತು ನಾನು ಎದ್ದೆ. ಅಲ್ಲಿ ಹೊರಗಡೆ ಯಾರು ಇಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ಆಮೇಲೆ ಫುಲ್ಲು ಒದ್ದೆ ಆಗಿರೋದ್ರಿಂದ ಚಳಿ ಸ್ಟಾರ್ಟ್ ಆಗಿತ್ತು. ಹೊರಗಡೆ ಬಂದು ನೋಡಿದೆ, ಜೋರಾಗಿ ಗಾಳಿ ಬೀಸ್ತಾ ಇದೆ. ಅವತ್ತಂತೂ ನಾನು ಸಿಕ್ಕಾಪಟ್ಟೆ ಭಯ ಬಿದ್ದಿದ್ದೆ. ಹಾಯ್ ಗೈಸ್, ಇವತ್ತು ಟೆಂಟ್ಲ ಸ್ಟೇ ಮಾಡಿದೆವು. ಈಗ ಟೈಮ್ ಆಗಿ 4 ಗಂಟೆ. ಫುಲ್ ಅಂದ್ರೆ ಫುಲ್ ಗಾಳಿ ಬೀಸತೈತಿ, ಥಂಡಿ ಹತ್ತೈತಿ. ಹೊರಗಂತೂ ಫುಲ್ ಗಾಳಿ ಅಂತೈತಿ. ಟೆಂಟ್ದಂತೂ ನಕ್ಕಿ ಇಲ್ಲ, ಬಟ್ ಯಾರಾದ್ರೂ ಗೊತ್ತಿಲ್ಲ. ಗಾರ್ ಅಂತೂ ಫುಲ್ ಐತಿ. ಎಲ್ಲ ಇಷ್ಟೇ ನೋಡ್ರಿ, ಮಕ್ಕೋದವ್ರು ಆರಾಮಾಗಿ ಮಕ್ಕೊಂಡಿನಿ. ಫುಲ್ ಸ್ಪೀಡ್ ಗಾಳಿ ಬರೋದೈತಿ. ಅದರಿಂದ ಇಲ್ಲಿ ಓಪನ್ ಅನ್ನಿಸ್ತು ನೋಡಿ, ಅದಕ್ಕೋಸ್ಕರ ಎದ್ದೆ ಚೆಕ್ ಮಾಡಿ ನೋಡೋದಿನ್ನ ಏನಾಗ್ತೈತಿ. ಗಾಳಿ ಟೆಂಟ್ ಎಲ್ಲ ಇದಾಗಲಿ ಅದು ಹೊರಗೆ ಹೋಗ್ಬಿಟ್ಟು ನಾನು ನೋಡ್ರಿ ಹೊರಗೆ ಫುಲ್ ಥಂಡಿ. ಅದು ನಾನೇನು ಡ್ಯಾನ್ಸ್ ಮಾಡಿದ್ದು ಎಲ್ಲ ಮಾಡಿದ್ದು. ಇವತ್ತು ಗಾಳಿತಿ ಕಡೆ ಮತ್ತೆ ಗಾಳಿ ಸಿಕ್ಕಾಪಟ್ಟೆ ಜೋರಾಗಿ ಬೀಸ್ತಾ ಇದೆ. ಹೊರಗಡೆ ನೋಡಿದ್ರೆ ಟೆಂಟ್ ಎಲ್ಲ ಏನಕ್ಕಪ್ಪ ಅಂದ್ರೆ ಎಲ್ಲ ಮೋಡ ಎಲ್ಲ ಉಳಿದಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಒಂದು ಪ್ಲೇಸ್ ಹೋಗ್ತಾ ಇದ್ವಿ. ಏನಪ್ಪ ಅಂದ್ರೆ ಕೊಲ್ಕುಮಲ್ಲಾಯ್. ಹಾಗಾದ್ರೆ ನೋಡೋಣ ಬನ್ನಿ. ಅದು ಗುಡ್ಡದ ಮೇಲೆ ಇರೋದ್ರಿಂದ, ಕಾಪಿನಾಡ್ ಆಗಿರೋದ್ರಿಂದ ಅಲ್ಲಿ ಪ್ರೈವೇಟ್ ಬೈಕ್ ಆಗಲಿ ಕಾರ್ ಆಗಲಿ ಯಾವುದು ಹೋಗಲ್ಲ. ಅಲ್ಲಿ ಹೋದ್ರೆ ಜೀಪಲ್ಲಿ ಹೋಗ್ಬೇಕು. ಜೀಪ್ ರೆಂಟ್ ಬಂದು 700 ಇಂದ ಸ್ಟಾರ್ಟ್ ಆಗಿರುತ್ತೆ. ನಾವು ಒಂದು ರಿಸಾರ್ಟ್ ಬುಕ್ ಮಾಡಿದ್ವಿ, ಅದರಿಂದ ಅದು ಇನ್ಕ್ಲೂಡ್ ಆಗಿತ್ತು. ನಾವು ಅದರಿಂದ ಹೋಗ್ತಾ ಇದ್ವಿ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ನಾವಂತೂ ರೀಚ್ ಆಗಿದ್ವಿ. ಫ್ರೆಂಡ್ಸ್ ಬರೋವರೆಗೆ ನಾವು ಕೂಡ ವೇಟ್ ಮಾಡಿ ಅಲ್ಲಿಂದ ಟೀ ಕುಡಿದು ಸ್ವಲ್ಪ ನಾವು ಕೂಡ ರೆಸ್ಟ್ ಮಾಡಿ, ಫೋಟೋ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ ನಾವು ಹೋಗೋ ಪ್ಲೇಸ್ಗೆ. ಹಾಗಾದ್ರೆ ಬನ್ನಿ ಹೋಗೋಣ. ಜಾಗ್ವಾರ್ ಪಾಯಿಂಟ್ ಸನ್ರೈಸ್ ನಾವು ಹೊಂಟೆ ಇವಾಗ. ಇವ ಯಾರ
ನಾವು ಬಂದೇವ ನಾವು ಬಂದೇವ ಸೆಕ್ 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 ಎಲ್ಲ ಚೆನ್ನಾಗಿರೋ ಸೆಕ್ ಹಾಯ್ ಗೈಸ್ ಅವಾಗ ಬಂದೆ ಫುಲ್ ಇದ್ರಾಗ ಸಂಡ್ಯಾಗ 4 ಗಂಟೆಗೆ ಎದ್ದ ಸನ್ರೈಸ್ ಒಳಗೆ ಬಂದೆವು ಇಲ್ಲಿಂದ ಒಂದು ಯಾವ ಪಾಯಿಂಟ್ ಖಾಲಿ ಆಮೇಲೆ ನೋಡ್ಕೊಂಬರ್ತೀನಿ ಎಲ್ಲಿದೆ ಅಷ್ಟು ಮಸ್ತ್ ಚೆನ್ನಾಗಿಲ್ಲ ಹೊಸದಲ್ಲ ಬರ್ರಿ ಬರ್ರಿ ಬಾಬು ನಾನು ಎಲ್ಲ ದೊಡ್ಡ ಅನ್ನ ಗೊತ್ತ ಹೋದ ರೈತ ಇವಾಗ ಕೊಟ್ಟು ನಾನಂತೂ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೆ ಅಲ್ಲಿರೋ ನೇಚರು ಅಲ್ಲಿರೋ ವಾತಾವರಣ ಅಲ್ಲಿರೋ ಜನಗಳು ಸಖತ್ತಾಗಿ ಆ ಜಾಗ ನೋಡೋಕ್ಕೆ ಸುಂದರವಾಗಿದೆ ಅಲ್ಲಿರೋ ಜಾಗ ಕೂಡ ಅಷ್ಟೇ ಅಪಾಯಕಾರಿ ಇದೆ ಯಾಕಪ್ಪ ಅಂದ್ರೆ ಈಗ ನೋಡಿ ವ್ಯೂ ಪಾಯಿಂಟ್ಗಳನ್ನ ನೋಡ್ಕೊಂಡ್ಬಿಟ್ಟು ಸುಸ್ತಾಗಿ ಕೆಳಗಡೆ ಬಂದು ಕುತ್ಕೊಂಡಾಗ ಯಾವ ಥರ ಎಂಜಾಯ್ ಮಾಡ್ತಿದ್ವಿ ಅಂತ ನೀವೇ ನೋಡಿ. ಮನೆಯವ್ರ ಜೊತೆ ಟ್ರಿಪ್ ಹೋಗೋದೇ ಬೇರೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದೇ ಬೇರೆ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ ನೋಡಿ.
ಅವಾಗಲೇ ಹೇಳಿದೆ, ಪ್ಲೇಸ್ ನೋಡೋಕೆ ಚೆನ್ನಾಗಿದೆ, ಅಷ್ಟು ಡೇಂಜರ್ ಕೂಡ ಇದೆ. ಅದೇ ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸೇಫಾಗಿ ಕರ್ಕೊಂಡ್ ಬಂದಿರೋದು ಯಾರಂದ್ರೆ ಡ್ರೈವರ್ಸ್. ನಾವ್ ಎಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಅಲ್ಲಿಗೆ ಬಂದ್ವಿ, ಅಂದ್ರೆ ನಾವು ಬುಕ್ ಮಾಡಿರೋ ರಿಸಾರ್ಟ್ಗೆ. ಇದು ನೋಡಿ, ನಾವು ಟೆಂಟು ಇದ್ರ ಒಳಗಡೆ ಇದ್ದೀವಿ. ಆದ್ರೆ ಇವಾಗ ಎಲ್ರು ಹೊರಗಡೆ ಹೋಗಿದ್ವಿ, ಹೆಂಗೆಲ್ಲ ಹಂಗೆ ಹೋಗಿದ್ವಿ. ಎಲ್ಲ ಸುತ್ತಾಕಿ ಬಂದ್ವಿ, ಟೆಂಟ್ ರೀಚ್ ಆದ್ವಿ. ಇವಾಗ ಇವತ್ತು ವಾಪಸ್ ನಮ್ಮ ಜರ್ನಿ ನಮ್ಮ ಊರಿಗೆ, ಅಂದರೆ ಬೆಂಗಳೂರು. ಹಂಗೆ ರೂಟಲ್ಲಿ ಬರಬೇಕಾದ್ರೆ ಒಂದು ವಾಟರ್ ಫಾಲ್ಸ್ ಇತ್ತು. ವಾಟರ್ ಫಾಲ್ಸ್ ನೇಮ್ ಏನಪ್ಪಾ ಅಂದ್ರೆ ಪ್ರಿಯಾ ವಾಟರ್ ಫಾಲ್ಸ್. ಹಾಗಾದ್ರೆ ನೋಡೋಣ ಬನ್ನಿ. ಒಂದು ವಾಟರ್ ಫಾಲ್ಸ್ ಐತಿ ಮಸ್ತ್ ಪಕ್ಕೆ. ನೋಡ್ರಪ್ಪ, ನಾವು ಉತ್ತರ ಕರ್ನಾಟಕ ನೀವು ನೋಡ್ರಿ, ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಹೆಸರಂತೂ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ವಾಟರ್ ಫಾಲ್ಸ್ ಹೆಸರು ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲಿ ಲಾಸ್ಟ್ ಬರ್ಬೇಕಾದ್ರೆ ಒಂದು ಫೋಟೋ ಶೂಟ್ ಮಾಡಿದ್ವಿ ಕಾಫಿ ನಾಡ್ ತರ ಇರೋ ಕಾಫಿ ತೋಟದಲ್ಲಿ. ಅದಾದ್ಮೇಲೆ ಮನೆಗೆ ಬರ್ತಿರ್ಬೇಕಾದ್ರೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಬರ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಪ್ಪಾ ವಿಶೇಷತೆ ಅಂದ್ರೆ, ಬರಬೇಕಾದ್ರೆ ಮೋಡಗಳು ಎಲ್ಲ ಕೆಳಗಡೆ ಬಂದಿದ್ವಿ. ಫುಲ್ ರೋಡ್ ಎಲ್ಲ ಮಂಜಾಗಿ ಕಾಣ್ತಾ ಇತ್ತು. ನೀವೇ ನೋಡಿ. ಇಲ್ಲಿ ನಾವು ಟಾಪಲ್ಲಿ ಇದ್ವಾ ಅಥವಾ ಮೋಡ್ಗಳು ಕೆಳಗಡೆ ಬಂದಿದ್ವಾ ಅಂತ ನನಗಂತೂ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮಗ್ ಮೋಡ್ಗಳಂತೂ ಹತ್ರದಿಂದ ಕಾಣ್ತಾ ಇತ್ತು.
ಈ ಜಾಗದಲ್ಲಂತೂ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಫೀಲಿಂಗ್ ಒಂಥರ ಚೆನ್ನಾಗಿತ್ತು. ಅವ್ರು ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಫ್ರೆಂಡ್ಸ್ ಥರ ಎಲ್ಲರೂ ಸೇರಿಕೊಂಡು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಎಲ್ಲರೂ ಸೇರಿ ಎಂಜಾಯ್ಮೆಂಟ್ ಮಾಡಿದ್ಮೇಲೆ ನಾವು ಬಸ್ ಕಡೆ ಹೋಗ್ತಾ ಇದ್ವಿ. ಟ್ರಿಪ್ ಏನೋ ಮಾಡಿದ್ವಿ, ಆದರೆ ಬರಬೇಕಾದ್ರೆ ಆ ಜಾಗಗಳನ್ನು ತುಂಬ ಮಿಸ್ ಮಾಡ್ಕೋತಾ ಇದೆ. ಅಲ್ಲಿರೋ ನೇಚರು, ಅಲ್ಲಿರೋ ವಾತಾವರಣ, ಅಲ್ಲಿರೋ ಮಂಜಿನ ಆ ಹನಿ